10,000 ಬಸವ ಅನುಯಾಯಿಗಳಿಗೆ ಲಾಠಿ ರುಚಿ ತೋರಿಸಿದ್ದೇ ಸರ್ಕಾರ, ದಯೆ ತೋರಿಸಿ ಅಂತ ಬಸವಣ್ಣ ಹೇಳಿದ್ರು. ಆದರೆ ಇವರು ದಯೆ ಮರೆತು ಲಾಠಿ ಪ್ರಹಾರ ಮಾಡಿದ್ರು. ಸರ್ಕಾರದ ವಿರುದ್ಧ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ವಾಗ್ದಾಳಿ ಮಾಡಿದ್ದಾರೆ. ಅಶೋಕ್ ಮಾತಿಗೆ ಶಾಸಕ ಶಿವಲಿಂಗೇಗೌಡ ಕೂಡ ಟಾಂಟ್ ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ರೈತರ ಹೋರಾಟವನ್ನ ನೀವೇನ್ ಮಾಡಿದ್ರಿ? ಹಾದಿ ಬೀದಿಯಲ್ಲಿ ಬಿಜೆಪಿಯವರು ರೈತರನ್ನ ಹೊಡೆದ್ರಲ್ಲ ಅಂತ ಹೇಳಿ ಶಿವಲಿಂಗೇಗೌಡ ಹೇಳಿದರು. ಈ ವೇಳೆ ಸದನದಲ್ಲಿ ಸದ್ದು ಗದ್ದಲ ಕೋಲಾಹಲ ಸೃಷ್ಟಿಯಾಗಿದೆ. ನಿಜವಾದಂತ ಅನುಭವ, ಲಾಠಿ ಅನುಭವ ಹೆಂಗೆ ಅನ್ನೋದನ್ನ ತಾವು ತೋರಿಸಿದ್ದೀರ. ಸರ್ಕಾರ ಹೇಳ್ತು ನಾವು ಅನುಭವ ಮಂಟಪ ಅಂತ. ನಿಜವಾದಂತ ಯಾರು ಭಕ್ತರಿದ್ದಾರೆ, ಅನುಯಾಯಿಗಳಿದ್ದಾರೆ, ಬಸವಣ್ಣವರ ಅನುಯಾಯಿಗಳಿಗೂ ಅವ್ರಿಗೆ 10,000 ಜನ ಬಂದಿದ್ರಲ್ಲ, ಅವ್ರಿಗೆ ಅನುಭವ ತೋರಿಸಿದ್ದೀರ. ತಾವು ಅಲ್ಲೇ ಹೇಳಿದ್ರು ಮುಖ್ಯಮಂತ್ರಿಗಳು, ದಯೆಯೇ ಧರ್ಮದ ಮೂಲ ಅಂತ ಭಾಷಣ ಮಾಡ್ಬೇಕಾದ್ರೆ ದಯೆಯೇ ಧರ್ಮ. ಇಲ್ಲಿ ದಯೆ ಇಲ್ದಂಗ್ ಹೊಡೆದಾಕಿದ್ದೀರ ನೀವು. ಗೋಲಿಬಾರ್ ಮಾಡಿದ್ರಲ್ಲ, ಅದು ಸೈಲೆಂಟ್. ಮತ್ತೆ ಗೃಹ ಸಚಿವರು ಒಂದು ವೀರಾವೇಶದ ಒಂದು ಮಾತನ್ನ ಕೊನೆಗೆ ಕೂತಿದ್ದು ಎದ್ದು ಹೇಳಿದ್ರು ವೀರಾವೇಶದಿಂದ, ಏನ್ರಿ 10,000 ಜನ ಬಂದ್ರೆ ನಾವು ಬಿಟ್ಟು ಬಿಡ್ಬೇಕಾ ನಾವು ಅಂತೇಳಿ, ಮುತ್ತು ಕೊಡ್ಬೇಕಾ ಅಂತೇಳಿ. ಗೃಹ ಸಚಿವರೇ, ಆ ಜನಾಂಗದವರು ರೈತರವರು, ಮುತ್ತು ಕೊಡೋ ಜನನೇ ಅವರು, ಅನ್ನ ಕೊಡೋ ಜನ ಅವರು. ಅವ್ರ ಮೇಲೆ ಲಾಠಿ ಎತ್ತಬಾರದು ನೀವು. ದೇಶಕ್ಕೆ ತುತ್ತು ಕೊಡೋರವರು, ದೇಶಕ್ಕೆ ತುತ್ತು ಕೊಡೋರವರು. ರೈತರ ಮೇಲೆ ಗೋಲಿಬಾರ್ ಮಾದರಿ ನಡೀತೈತಿ, ಇಲ್ಲಿ ಲಾಠಿ ಚಾರ್ಜ್ ಮಾಡಿ ನಡೆಯೋದಿಲ್ಲ. ಗೃಹ ಸಚಿವರು ಹೇಳ್ಬಾರ್ದು. ನಾನು ರೈತರ ಮೇಲೆ ಜೀಪ್ ಹೊಡೆದ್ರಿ ನೀವು, ಜೀಪ್ ಹೊಡೆದ್ರಿ ಸಚಿವರ ಜೀಪ್ ಇನ್ನೂರು ರೈತರಿಗೆ ಏನ್ ಮಾಡ್ತಾರೆ? ಗೃಹ ಸಚಿವರು